ನನ್ನ ಮನವೇ ನೀನು ಹೆದರದಿರು, ಯೇಸುವು ನಿನ್ನೊಂದಿಗಿರುವ, ಆತ ತೂಕಡಿಸದೆ ನಿದ್ರಿಸದೆ ಸದಾ ನಿನ್ನನ್ನು ಕಾಯುವನು, ಸದಾ ನಿನ್ನನ್ನು ಕಾಯುವನು. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾವು ನೋಡ್ತಿರುವುದು ಯೆಶಾಯ 41ನೇ ಅಧ್ಯಾಯ, ಅದರಲ್ಲಿ ನಾವು 10ನೇ ವಾಕ್ಯವನ್ನು ನೋಡ್ತಾ ಇದ್ದೀವಿ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಕೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಪ್ರೀತಿಯುಳ್ಳ ಜನರೇ, ಈ ದಿನದಲ್ಲಿ ಕೂಡ ಯಾವ ಕಷ್ಟದಲ್ಲಿ, ಕಣ್ಣೀರಲ್ಲಿ, ವೇದನೆಯಲ್ಲಿದ್ದೀರಾ, ಒಂದು ಭಾರದಲ್ಲಿದ್ದೀರಾ, ಭಯದಲ್ಲಿದ್ದೀರಾ, ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಯಾವ ಭಯ ಇದ್ರೂ, ಆತಂಕವಿದ್ರೂ ಆತನು ನಿಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿದ್ದಾರೆ. ಆತನನ್ನು ನೋಡಿ ನೀವು ಮೊರೆ ಇಡುವಾಗ, ಕೂಗುವಾಗ ಆತನು ನಿಮ್ಮನ್ನು ಬಿಡುಗಡೆ ಮಾಡುವ ದೇವರು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ನಿನ್ನ ದೇವರು, ನೀನು ಹೆದರಬೇಡ, ನಿನ್ನೊಂದಿಗೆ ನಾನಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ಕೊನೆಯ ತನಕ ನಿನ್ನ ನಡೆಸುವ ದೇವರು. ನಿನ್ನ ಕುಟುಂಬದವರು ನಿನ್ನ ಕೈ ಬಿಟ್ಟಿರ್ಬೋದು, ಅಕ್ಕಪಕ್ಕದವರು ನಿನ್ನ ಕೈ ಬಿಟ್ಟಿರ್ಬೋದು, ನಿನ್ನ ಸ್ವಂತ ಬಂಧದವರು ನಿನ್ನ ಕೈ ಬಿಟ್ಟಿರ್ಬೋದು, ನಿನ್ನ ಸ್ನೇಹಿತರು ನಿನ್ನನ್ನು ಕೈ ತೊರೆದಿರ್ಬೋದು. ಆದರೆ ಕರ್ತನು ನಿನ್ನನ್ನು ಯಾವತ್ತೂ ಆತನು ನಿನ್ನನ್ನು ಕೈ ಬಿಡುವ ದೇವರಲ್ಲ. ನಿನ್ನೆ ಇದ್ದಾಗೆ ಇವತ್ತು ಇರುವ ದೇವರಾಗಿದ್ದಾರೆ. ಆತನ ಮೇಲೆ ನೀವು ಭರವಸೆಯಿಂದ ಇರುವಾಗ, ಆತನನ್ನು ನೋಡಿ ನೀವು ಪ್ರಾರ್ಥಿಸುವಾಗ, ಯೇಸು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾರೆ, ನಿಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ನೋಡಿ, ಯೋಶುವನ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ ನೋಡಿ, ನಾನು ನಿನಗೆ ಆಜ್ಞಾಪಿಸುವುದೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನಾನು ಹೋಗುವಾಗಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಹೌದು, ಯೋಶುವನ ಸಂಗಡ ದೇವರು ಮಾತನಾಡಿದ ದೇವರು ನಿನ್ನ ಸಂಗಡನು ಇವತ್ತು ಮಾತನಾಡುತ್ತಿದ್ದಾರೆ. ಯಾವ ಕೊರತೆಯಲ್ಲಿ ಇದೆಯಾ, ಅವತ್ತು ಯಾವ ಕಣ್ಣೀರಲ್ಲಿ ಇದೆಯಾ, ಯಾವ ವೇದನೆಯಲ್ಲಿ ಇದೆಯಾ, ಯಾವ ದುಃಖದಲ್ಲಿ ಇದೆಯಾ, ಕಳವಳದಲ್ಲಿ ಇದೆಯಾ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ಯಾರು ನನಗೆ ಸಹಾಯ ಮಾಡ್ತಲ್ಲ, ಕೊರತೆಯಲ್ಲಿ ಇದೆಯಾ, ದುಃಖದಲ್ಲಿ ಇದೆಯಾ, ಮಗಳೇ ಮಗನೇ, ಯೇಸು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ಯೋಶುವನ ಸಂಗಡ ಇದ್ದ ಸ್ವಾಮಿ ನಿನ್ನ ಸಂಗಡಲ್ಲಿರ್ತಾನೆ. ಆತನು ನೋಡಿ ನೀನು ನೋಡಿ ಪ್ರಾರ್ಥಿಸುವಾಗ ಆತ ನಿನಗೆ ಕಷ್ಟ, ಕಣ್ಣೀರು, ವೇದನೆಗಳನ್ನು ಬಿಡುಗಡೆ ಮಾಡುವ ದೇವರಾಗಿದೆ. ಅದೇ ತರ ಕೀರ್ತನೆಗಾರ ದಾವೀದನು ಹೇಳ್ತಾ ಇದ್ದಾನೆ 121ನೇ ಅಧ್ಯಾಯ 4ನೇ ವಾಕ್ಯ, ಇಗೋ ಇಸ್ರಾಯೇಲನ್ನು ಕಾಯುವಾತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ಯಾವಾಗಲೂ ನಿನ್ನನ್ನು ಕಾಯುವಾತನಾಗಿದ್ದಾನೆ. ಮಗಳೇ ಮಗನೇ, ಇಸ್ರಾಯೇಲನ್ನು ಕಾಯುವಾತನು ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ, ಯಾವಾಗಲೂ ನಿನ್ನನ್ನು ಹಗಲು ರಾತ್ರಿ ನಿನ್ನನ್ನು ಕಾಯುವಾತನಾಗಿದ್ದಾನೆ, ನಿನ್ನ ನಡೆಸುವಾತನಾಗಿದ್ದಾನೆ. ಎಲ್ಲರೂ ನಿನ್ನನ್ನು ಹಗಲಿದ್ದರು, ಆತನು ನಿನ್ನ ಜೊತೆಗಾರನಾಗಿ, ಒಳ್ಳೆ ಸ್ನೇಹಿತನಾಗಿ, ಒಳ್ಳೆ ಕುರುಬನಾಗಿ, ಒಳ್ಳೆ ಕೇಡಯಾಗಿ, ಒಳ್ಳೆ ಬಂಡೆಯಾಗಿದ್ದು ನಿನ್ನ ನಡೆಸುವ ದೇವರಾಗಿದ್ದಾರೆ. ಯಾವತ್ತು ಆತನು ನಿನ್ನ ಮರೆಯೋದಿಲ್ಲ. ಎತ್ತ ತಾಯಿ ತನ್ನ ಕೂಸನ್ನು ಮರೆತರು ಆತನು ನಿನ್ನ ಮರೆಯೋದಿಲ್ಲ. ಆತನ ಅಂಗೈಯಲ್ಲಿ ನಿನ್ನ ಚಿತ್ರಿಸಿದ್ದಾನೆ. ಆತನೇ ನಿನ್ನ ಜೊತೆಯಲ್ಲಿದ್ದಾನೆ. ಆತನೇ ನಿನಗೆ ತಾಯಿಯಾಗಿದ್ದಾನೆ, ಆತನೇ ನಿನಗೆ ತಂದೆಯಾಗಿದ್ದಾನೆ, ಆತನೇ ನಿನಗೆ ಸಕಲವಾಗಿದ್ದಾನೆ. ನಿನ್ನೆ ಇದ್ದಾಗೆ ಇವತ್ತು ಇರುವ ಆತನಾಗಿದ್ದಾನೆ. ಇದುವರೆಗೆ ನಡೆಸಿದ ಎಬೆನೆಜರ್ ಇನ್ನು ಮುಂದೆ ನಿನ್ನ ನಡೆಸುವನು. ಇವತ್ತು ಯಾವ ಕೊರತೆಯಲ್ಲಿ ಇದೆಯಾ, ಯಾವ ದುಃಖದಲ್ಲಿ ಇದೆಯಾ, ಅಯ್ಯೋ ನನ್ನನ್ನು ಯಾರು ನೋಡ್ತಾ ಇಲ್ಲ, ಯಾರು ನನ್ನ ಪ್ರೀತಿ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಕಾಳಜಿ ಬಗಿಸ್ತಾ ಇಲ್ಲ, ಯಾರು ನನ್ನ ನೋಡ್ತಾ ಇಲ್ಲ ಅಂತ ನೀನು ಕೊರಗುತ್ತಾ ಇರಬಹುದು. ಆದರೆ ಯೇಸು ನಿನ್ನ ನೋಡಿ ಹೇಳ್ತಾ ಇದ್ದಾರೆ, ಧೈರ್ಯವಾಗಿದ್ದರು, ಧೈರ್ಯಚಿತ್ತನಾಗಿರು, ಭಯಪಡಬೇಡ, ಕಳವಳಗೊಳ್ಳದಿರು, ನಾನೇ ನಿನ್ನ ಜೊತೆಯಲ್ಲಿದ್ದೇನೆ, ನಾನೇ ನಿನ್ನ ಸಹಾಯನು, ಧರ್ಮದ ಬಲಗೈ ನೀಡಿ ನಿನ್ನನ್ನು ನಡೆಸುವ ದೇವರಾಗಿದ್ದಾರೆ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯಭರಿತನಾದ ದೇವರೇ, ಈ ದಿನದಲ್ಲಿ ಕೂಡ ವಾಕ್ಯವನ್ನು ನೋಡಿದ್ದೀವಿ. ಭಯಪಡಬೇಡ, ನಾನೇ ನಿನ್ನ ದೇವನು, ನಿನ್ನ ಸಂಗಡ ಇದ್ದೀನಿ ಅಂತ ಹೇಳಿದೆಯಾ. ಈ ವಾಕ್ಯದ ಮುಖಾಂತರ ಒಂದೊಂದು ಕುಟುಂಬಗಳನ್ನು ಆಶೀರ್ವದಿಸು, ಬಿಡುಗಡೆ ಉಂಟಾಗಲಿ. ದೇವರು ಇದುವರೆಗೆ ನಡೆಸಿದ ದೇವರು ಇನ್ನು ಮುಂದೆ ನಡೆಸು. ನೀನೇ ಜೊತೆಗಾರನಾಗಿದ್ದು ನಡೆಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಒಪ್ಪಿಸಿ ಪ್ರಾರ್ಥಿಸ್ತಾ ಇದ್ದೀರಿ ಪರಲೋಕದ ತಂದೆಯೇ, ಆಮೆನ್.